ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ಒಂದು ವಾರದ ಹಿಂದೆ ಬಿಡದಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮುತ್ತಪ್ಪ ರೈಯವರ ನಿವಾಸದ ಎದುರಿನಲ್ಲೇ ಒಂದು ಶೂಟೌಟ್ ಆಗುತ್ತೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮನೆಯಿಂದ ಇನ್ನೇನು ಹೊರಗಡೆ ಬರ್ತಾ ಇದ್ರು. ಸುಮಾರು ರಾತ್ರಿ 1-1:15 ಈ ಸಮಯದಲ್ಲಿ ಏಕಾಏಕಿ ಅವರ ಮೇಲೆ ಒಂದು ಫೈರಿಂಗ್ ಆಗುತ್ತೆ. ಇಮಿಡಿಯೇಟ್ಲಿ ವಿಚಾರ ತಿಳಿಯುತ್ತೆ. ಬಿಡದಿ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ, ರಾಮನಗರ SP ಕೂಡ ಸ್ಥಳಕ್ಕೆ ಹೋಗ್ತಾರೆ, ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಹಂತದಲ್ಲಿ ಪೊಲೀಸರಿಗೆ ಹಲವು ರೀತಿಯಾದಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿರುತ್ತೆ. ಒಂದು ಕಡೆ ಯಾರು ಈ ಒಂದು ಶೂಟೌಟ್ ಫೈರಿಂಗ್ ಮಾಡಿರುವಂತಹದ್ದು, ಯಾರು ರಿಕ್ಕಿ ರೈನ ಸಾಯಿಸೋದಕ್ಕೆ ಮುಂದಾಗಿದ್ರು, ಇದು ನಿಜವಾಗ್ಲೂ ಕೂಡ ಅಷ್ಟೇ ತನ್ನ ತಂದೆ ಡಾನ್ ಆಗಿದ್ದಂತಹ ಕಾರಣಕ್ಕೋಸ್ಕರ ಅವರ ದ್ವೇಷದಿಂದ ಮಗನನ್ನು ಕೊಲೆ ಮಾಡೋದಕ್ಕೊಂದು ಸಂಚು ರೂಪಿಸಿದ್ರೆ ಯಾರಾದರೂ, ಅಥವಾ ಆಸ್ತಿಯ ವಿಚಾರಕ್ಕೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅಷ್ಟೇ ಇತ್ಯರ್ಥ ಆಗಿತ್ತು. ಆ ಪ್ರಕರಣ ಇತ್ಯರ್ಥ ಆಗಿದ್ದಂಥ ಕಾರಣಕ್ಕೋಸ್ಕರ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಏನಾದರೂ ಕೊಲೆ ಮಾಡೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತಾ, ಅಥವಾ ವೈಯಕ್ತಿಕವಾಗಿ ರಿಕ್ಕಿ ರೈಗೆ ಏನಾದರೂ ಬೇರೆಯವರ ವಿರುದ್ಧ ದ್ವೇಷ ಇದ್ದು ಅವರು ಈ ಒಂದು ಕೊಲೆ ಮಾಡೋದಕ್ಕೆ ಮುಂದಾಗಿದ್ರ. ಅದರಲ್ಲೂ ಕೂಡ ಅಷ್ಟೇ ಆ ಒಂದು ಫೈರಿಂಗ್ನ ಇನ್ಸಿಡೆಂಟ್ ನೋಡಿದ್ರೆ ಶಾರ್ಪ್ ಶೂಟರ್ ಶೂಟ್ ಮಾಡಿದಂತಹ ರೀತಿಯಲ್ಲಿ ಕಾಣ್ತಾ ಇತ್ತು. ಹೀಗೆ ಸಹಜವಾಗಿ ಹಲವು ಅನುಮಾನಗಳು ಕೂಡ ಅಷ್ಟೇ ಅವತ್ತು ಪೊಲೀಸರಿಗೆ ಮೂಡಿತ್ತು. ಪೊಲೀಸರು ಕೂಡ ಅಷ್ಟೇ ಯಾರು ಮಾಡಿರಬಹುದು ಅಂತಲೇ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾರೆ. ಇಮಿಡಿಯೇಟ್ ಆಗಿ ಸ್ಪೆಷಲ್ ಟೀಮ್ಗಳನ್ನು ಕೂಡ ಅಷ್ಟೇ ಕಳಿಸ್ಕೊಟ್ಟು ಆರೋಪಿಗಳಿಗೋಸ್ಕರ ಹುಡುಕಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಒಂದು ಹಂತದಲ್ಲಿ ರಿಕ್ಕಿ ರೈಯಿಂದಲೂ ಕೂಡ ಅಷ್ಟೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡ್ಕೊತಿದ್ದ ರಿಕ್ಕಿ ರೈಯಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೊತಾರೆ. ಈ ಒಂದು ವೇಳೆಯಲ್ಲೇ ರಿಕ್ಕಿ ರೈ ಒಂದು ಕಾರು ಚಾಲಕ ಒಂದು ದೂರನ್ನು ಕೂಡ ಕೊಡ್ತಾನೆ. ಆ ಒಂದು ದೂರಿನಲ್ಲಿ ಮುತ್ತಪ್ಪ ರೈಯವರ 2ನೇ ಪತ್ನಿ ಹೆಸರು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಅದರ ಜೊತೆಗೆ ನಿತಿನ್ ಎಸ್ಟೇಟ್ನ ಮಾಲೀಕರ ಮೇಲೆ ಕೂಡ ದೂರನ್ನು ಕೊಡ್ತಾರೆ. ಹೀಗೆ ಹಲವಾರು ಜನರ ವಿರುದ್ಧವಾಗಿ ದೂರನ್ನು ಕೊಡ್ತಾರೆ. ಆ ಒಂದು ದೂರಿನ ಅನ್ವಯಕ್ಕೂ ಕೂಡ ಅಷ್ಟೇ ಪೊಲೀಸರು ಇಂಟ್ರಾಗೇಷನ್ ಅನ್ನು ಶುರು ಮಾಡ್ತಾರೆ. ಈ ಇಂಟ್ರಾಗೇಷನ್ ಆಗ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಒಂದು ಮಹತ್ವವಾದಂತಹ ಕ್ಲೂ ಯಾವುದು ಅಂತಂದ್ರೆ, ಅದೇ ಒಂದು ರಿಕ್ಕಿ ರೈ ಮನೆಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದಂತಹ ವಿಠಲ್ ಎನ್ನುವಂತಹ ವ್ಯಕ್ತಿ. ಈ ವಿಠಲ್ ಬೇರೆ ಯಾರೂ ಕೂಡ ಅಲ್ಲ, ಇದೇ ಒಂದು ಮುತ್ತಪ್ಪ ರೈ ಜೊತೆ ಸುಮಾರು ವರ್ಷಗಳ ಕಾಲ ಆತನ ಗನ್ಮ್ಯಾನ್ ಆಗಿದ್ದಂತಹ ವ್ಯಕ್ತಿ. ಆತನಿಗೆ ತುಂಬಾ ನಂಬಿಕಸ್ಥ ವ್ಯಕ್ತಿ. ಮುತ್ತಪ್ಪ ರೈ ಯಾವ ರೀತಿ ನೋಡ್ತಿದ್ರು ಅಂತಂದ್ರೆ, ಅವ್ರಿಗೊಬ್ಬ ಯಾರೇ ಆಗಲಿ ನಂಬಿಕಸ್ಥ ಅಂತ ಅನ್ಸಿದ್ರೆ ಸಾಕು, ಅವರ ಫ್ಯಾಮಿಲಿ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡ್ತಿದ್ರು. ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇದೆಲ್ಲವನ್ನೂ ಕೂಡ ಕೊಡ್ತಿದ್ರು. ಅದೇ ರೀತಿ ತನ್ನ ನಂಬಿಕೆಗೆ ಅರ್ಹವಾಗಿ ಮುತ್ತಪ್ಪ ರೈ ಸುಮಾರು 8 ಎಕರೆ ಜಮೀನನ್ನು ಕೂಡ ವಿಠಲ್ಗೆ ಕೊಡ್ತೀನಿ ಅನ್ನುವಂಥದ್ದು ಪ್ರಾಮಿಸ್ ಅನ್ನು ಮಾಡಿದ್ರು. ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ ಆರಂಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳು ಶುರುವಾಗುತ್ತೆ. ಆ ಅನುಮಾನಗಳನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಇನ್ಸಿಡೆಂಟ್ ಆದಂತಹ ಸ್ಥಳಕ್ಕೆ ಹೋಗಿ ಒಂದಷ್ಟು ಫುಟೇಜ್ಗಳನ್ನು ಜಾಲಾಡ್ತಾರೆ. ಅದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವಿಠಲ್ ಓಡಾಡಿರುವಂತಹದ್ದು ಕೂಡ ಅಷ್ಟೇ ಕ್ಯಾಪ್ಚರ್ ಆಗಿರುತ್ತೆ. ಇದೇ ಒಂದು ರೀಸನ್ಗೋಸ್ಕರನೇ ವಿಠಲ್ನ ಮೊದಲನೇದಾಗಿ ಕಸ್ಟಡಿಗೆ ಪಡ್ಕೊಳ್ತಾರೆ. ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಎನ್ಕ್ವೈರಿಯ ಸಂದರ್ಭದಲ್ಲಿ ಹಲವು ಅನುಮಾನಗಳು ಪೊಲೀಸರಿಗೆ ಮೂಡ್ತಾ ಇರುವಂತಹದ್ದು. 8 ಎಕರೆ ಜಮೀನಿಗೋಸ್ಕರ ರಿಕ್ಕಿ ರೈಯನ್ನ ವಿಠಲ್ ಕೊಲೆ ಮಾಡೋದಕ್ಕೆ ಹೋದ್ರ ಅನ್ನುವಂಥ ಒಂದು ಬಹುದೊಡ್ಡ ಅನುಮಾನ ಈಗ ಪೊಲೀಸರಿಗೆ ಮೂಡ್ತಾ ಇದೆ. ಯಾಕಂದ್ರೆ ಮುತ್ತಪ್ಪ ರೈ ಅವರು ಬದುಕಿದ್ದಂತಹ ವೇಳೆಯಲ್ಲಿ ಇದೇ ಒಂದು ಮೂಡಿಗೆರೆ ಸಮೀಪ ಈ ವಿಠಲ್ಗೆ 8 ಎಕರೆ ಜಾಗವನ್ನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದಾದಂತಹ ಬಳಿಕ ಮುತ್ತಪ್ಪ ರೈ ಅವರು ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಅವರು ಸಾವದಂತಹ ಬಳಿಕ ರಿಕ್ಕಿ ರೈ ಎಲ್ಲವನ್ನೂ ಕೂಡ ನೋಡ್ಕೊಳ್ತಿರ್ತಾರೆ. ಆ ರಿಕ್ಕಿ ರೈ ಆ ಒಂದು ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಅಷ್ಟೇ ವಿಠಲ್ನ ಇರುವಂತೆ ಸೂಚನೆ ಕೊಟ್ಟಿರ್ತಾರೆ. ಜೊತೆಗೆ ಅಲ್ಲಿರುವಂಥ ಒಂದಷ್ಟು ಕೃಷಿಯನ್ನು ಕೂಡ ಅಷ್ಟೇ ಇದೇ ಒಂದು ವಿಠಲ್ ಮಾಡಿಕೊಂಡು ಅಲ್ಲಿಯೇ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ರಿಕ್ಕಿ ರೈಗೂ ಕೂಡ ಅಷ್ಟೇ ಈ ಒಂದು ವಿಠಲ್ನ ಮೇಲೆ ಯಾವುದೇ ರೀತಿಯಂಥ ಅನುಮಾನ ಇರೋದಿಲ್ಲ. ಯಾಕಂದರೆ ರಿಕ್ಕಿ ರೈ ನೆಲೆಸಿರುವಂಥದ್ದು ರಷ್ಯಾದಲ್ಲಿ. ಆದರೂ ಕೂಡ ಅಷ್ಟೇ ಅವರು ತನ್ನ ತಂದೆ ಬೆಳೆದಿರುವಂತಹ ಮನೆ, ತನ್ನ ತಂದೆ ಇದ್ದಂತಹ ಮನೆ, ಅದರಲ್ಲೂ ಕೂಡ ಅಷ್ಟೇ ಈ ಒಂದು ಮನೆಯಲ್ಲಿ ಸಾಕಷ್ಟು ನೆನಪಿದೆ ಅಂತೇಳಿ ರಷ್ಯಾದಿಂದ ಆಗಾಗ ಬೆಂಗಳೂರಿಗೆ ಬರ್ತಿರ್ತಾರೆ. ಏನೇ ವ್ಯವಹಾರಗಳಿದ್ರು ಕೂಡ ಇಲ್ಲಿ ನೋಡ್ಕೊಂಡು ಅವರು ವಾಪಸ್ ರಷ್ಯಾಗೆ ಹೋಗ್ತಿರ್ತಾರೆ. ಆ ಒಂದು ಹಂತದಲ್ಲಿ ರಷ್ಯಾದಿಂದ ಬಂದಿದ್ದಂಥ 2 ದಿನಕ್ಕೆ ಈ ರೀತಿಯಾಗಿ ಶಾರ್ಪ್ ಶೂಟರ್ ರೀತಿಯಲ್ಲಿ ಶೂಟ್ ಮಾಡಿ ಆತನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸಹಜವಾಗಿ ಪೊಲೀಸರಿಗಿರುವಂತಹ ಅನುಮಾನ, ಯಾರು ಮಾಡಿರಬಹುದು, ಯಾರು ಕೊಲೆ ಮಾಡುವಂಥ ಉದ್ದೇಶ ಆಗಿರ್ಬೋದು ಅಂತ. ಆದರೆ ಈ ವಿಠಲ್ನ ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ 8 ಎಕರೆಯ ಆಸ್ತಿಯ ವಿಚಾರವು ಕೂಡ ಈಗಾಗಲೇ ಬಹಿರಂಗ ಆಗ್ತಾ ಇರುವಂತಹದ್ದು. ಯಾಕಂದ್ರೆ ವಿಠಲ್ ಊಹೆ ಮಾಡ್ಕೊಂಡಿದ್ದೇನು ಅಂತಂದ್ರೆ 8 ಎಕರೆ ಆಸ್ತಿ ಮುತ್ತಪ್ಪ ರೈ ನನಗೆ ಕೊಡ್ತಾರಾ ಅಂತ ಹೇಳಿದ್ದಾರೆ. ಮುತ್ತಪ್ಪ ರೈ ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ಸಂಪೂರ್ಣವಾಗಿ ಮುತ್ತಪ್ಪ ರೈ ಸಾವನ್ನಪ್ಪಿದಂಥ ಬಳಿಕ ಇಡೀ ಒಂದು ಆಸ್ತಿಯ ವಿಚಾರ ಎಲ್ಲವೂ ಕೂಡ ಅಷ್ಟೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಳ್ತಾರೆ. ಯಾಕೆ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಹೋಗಿ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡಿರ್ತಾರೆ.
ಕೋರ್ಟ್ನಲ್ಲಿ ಕೇಸ್ ನಡೀತಿದ್ದಂಥ ಕಾರಣಕ್ಕೋಸ್ಕರ ಯಾವುದಕ್ಕೂ ಒಂದು ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಹಲವು ಬಾರಿ ಇದೇ ಒಂದು ವಿಠಲ್ ರಿಕ್ಕಿ ರಾಯ್ ಹತ್ರ ಹೋಗ್ಬಿಟ್ಟು ನನಗೆ ನಿಮ್ಮ ತಂದೆಯವರು ಈ ರೀತಿ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ನನಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಕೋರ್ಟ್ನಲ್ಲಿ ಪ್ರಕರಣ ಇದ್ದ ಕಾರಣಕ್ಕೋಸ್ಕರ ರಿಕ್ಕಿ ರಾಯ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಬದಲಾಗಿ ಕೋರ್ಟ್ನಲ್ಲಿದೆ ಕೇಸ್ ಮುಗಿಲಿ ಆಮೇಲೆ ನೋಡೋಣ ಅಂತ ಹೇಳಿ ಬಂದಿರ್ತಾರೆ. ಅದಂತ ಬಳಿಕ ಇತ್ತೀಚೆಗಷ್ಟೇ ಕೋರ್ಟ್ನಲ್ಲಿ ಕೂಡ ಇತ್ಯರ್ಥ ಆಗುತ್ತೆ, ಆಸ್ತಿ ವಿವಾದಕ್ಕೂ ಕೂಡ ಒಂದು ತೆರೆ ಬೀಳುತ್ತೆ. ಈ ತೆರೆ ಬಿದ್ದಂತಹ ಬಳಿಕವೂ ಕೂಡ ಅಷ್ಟೇ ಈ ವಿಠಲ್ ಪದೇ ಪದೇ ರಿಕ್ಕಿ ರಾಯ್ಗೆ ಆಸ್ತಿಯನ್ನು ಕೊಡಿ, ನಿಮ್ಮ ತಂದೆಯವರು ಹೇಳಿದ್ರಲ್ಲ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡೋಕೆ ಶುರು ಮಾಡ್ತಾನೆ. ಆದರೂ ಕೂಡ ರಿಕ್ಕಿ ರಾಯ್ ಆಯಿತು ಮುಂದೆ ನೋಡೋಣ ಅನ್ಕೊಂಡು ಬಂದಿರ್ತಾರೆ. ಎಲ್ಲೋ ಒಂದು ಕಡೆ ಇದನ್ನು ಅವರು ದ್ವೇಷದ ರೀತಿಯಲ್ಲಿ ಬೆಳೆಸ್ಕೊಂಡ್ರ ಅನ್ನುವಂಥದ್ದು ಈಗ ಪೊಲೀಸರಿಗಿರುವಂಥ ಒಂದು ಅನುಮಾನ. ಯಾಕಂದರೆ 8 ಎಕರೆ ಆಸ್ತಿಯನ್ನು ತಂದೆ ಕೊಡ್ತೀನಿ ಅಂತ ಹೇಳಿದ್ರು, ಮಗ ಅದಕ್ಕೆ ಅಡ್ಗಾಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಗನನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ರ ಅನ್ನುವಂಥದ್ದು ಈಗ ಬಿಡದಿ ಪೊಲೀಸರಿಗಿರುವಂಥ ಒಂದು ದೊಡ್ಡ ಅನುಮಾನ. ಇನ್ನೊಂದೇನು ಅಂತಂದರೆ 70mm ಪಿಸ್ತೂಲ್ನಲ್ಲಿ ಅವರು ಫೈರ್ ಮಾಡಿದ್ದಾರೆ. ಆ ಒಂದು ಪಿಸ್ತೂಲನ್ನು ಹ್ಯಾಂಡಲ್ ಮಾಡ್ತಿರುವಂಥದ್ದು ಮತ್ತು ಅದನ್ನು ತುಂಬ ಪಳಗಿರುವಂತಹ ವ್ಯಕ್ತಿ ಕೂಡ ಈ ಒಂದು ವಿಠಲ್ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಅಂದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅಷ್ಟೊಂದು ಶಾರ್ಪ್ ಆಗಿ ನಾವು ಅದನ್ನು ಶೂಟ್ ಮಾಡಬೇಕು ಅಂತಂದರೆ ಅದರ ಬಗ್ಗೆ ಜ್ಞಾನ ಇರುವಂತಹ ವ್ಯಕ್ತಿಯೇ ಮಾಡಿರಬೇಕಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಅದರ ಹಿನ್ನೆಲೆಯನ್ನು ಕೆದಕ್ತಾ ಹೋದಂಥ ವೇಳೆಯಲ್ಲಿ ಆ ರೀತಿಯಾದಂಥ ಪಿಸ್ತೂಲನ್ನು ಸದ್ಯಕ್ಕೆ ಬಳಕೆ ಮಾಡ್ತಿದ್ದು ಇದೇ ವಿಠಲ್ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಇದೇ ಕಾರಣಕ್ಕೋಸ್ಕರನೇ ವಿಠಲ್ ಮೇಲೆ ಸಹಜವಾಗಿ ಅನುಮಾನ ಮೂಡಿದೆ. ಸದ್ಯಕ್ಕೆ ಆತನನ್ನು ಬಂಧನ ಮಾಡಿದರೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ, 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡ್ಕೊಂಡು ಬಿಡದಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಅನುಮಾನ ಪೊಲೀಸರಿಗೆ ಮೂಡ್ತಾ ಇರುವಂತಹದ್ದು, ಈ ಡಾನ್ ಪಟ್ಟಕ್ಕಾಗಿ ಏನಾದರೂ ಈ ರೀತಿಯಾದಂತಹ ಅಟ್ಯಾಕ್ ಆಯ್ತಾ ಅನ್ನುವಂಥದ್ದು. ಯಾಕಂದರೆ ಮುತ್ತಪ್ಪರ ಇದ್ದಂತಹ ಸಂದರ್ಭದಲ್ಲಿ ಆತ ಒಬ್ಬ ದೊಡ್ಡ ಡಾನ್ ಆಗಿ ಗುರುತಿಸ್ಕೊಂಡಿರುವಂತಹ ವ್ಯಕ್ತಿ. ಆ ಕಾಲದಲ್ಲಿ ಮುತ್ತಪ್ಪರೈನ ಹೊಡಿಬೇಕು ಅಂತಲೇ ಹಲವಾರು ಜನರು ಕೂಡ ಅಷ್ಟೇ ಒಂದು ಗುಂಪು ಕೂಡಿಕೊಂಡು ಪ್ರಯತ್ನಗಳನ್ನು ಕೂಡ ಮಾಡಿದ್ರು, ಯಾವುದು ಕೂಡ ಯಶಸ್ವಿ ಆಗಿರಲಿಲ್ಲ. ಇದಾದಂತಹ ಬಳಿಕ ಮುತ್ತಪ್ಪರೈ ಸ್ಥಾನವನ್ನು ಅಲಂಕರಿಸೋದಕ್ಕೆ ಕೂಡ ಅಷ್ಟೇ ಹಲವಾರು ಕೂಡ ಅಷ್ಟೇ ಪ್ರಯತ್ನಗಳನ್ನು ಮಾಡ್ತಿದ್ರು. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅಷ್ಟೇ ಅವರು ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವರು ಈ ಒಂದು ವಿಠಲ್ನ ಮೂಲಕವಾಗಿ ಏನಾದರೂ ಪ್ಲಾನ್ ಅನ್ನು ಎಕ್ಸಿಕ್ಯೂಟಿವ್ ಮಾಡಿದಾರ ಅನ್ನುವಂತಹ ಒಂದು ಅನುಮಾನ ಕೂಡ ಸದ್ಯಕ್ಕೆ ಬಿಡದಿ ಪೊಲೀಸರಿಗೆ ಮೂಡ್ತಾ ಇರುವಂತಹದ್ದು. ಇದೇ ಕಾರಣಕ್ಕೋಸ್ಕರನೇ ವಿಠಲ್ ಅನ್ನ ಬಂಧನ ಕೂಡ ಮಾಡಿದ್ರು. ಯಾಕಂದ್ರೆ ಮೊದಲನೇದಾಗಿ ಇಷ್ಟೆಲ್ಲ ಇನ್ಸಿಡೆಂಟ್ ಆದಂತ ಬಳಿಕ ಅನುಮಾನದ ಮೇಲೆ ವಿಠಲ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ವಿಠಲ್ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಪೊಲೀಸರಿಗೆ ತನಿಖೆ ವೇಳೆಯಲ್ಲಿ ಸಿಗುತ್ತೆ. ಇದೇ ಒಂದು ರೀಸನ್ಗೋಸ್ಕರ ವಿಠಲ್ ಅನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಈ ವಿಠಲ್ನ ಅರೆಸ್ಟ್ ಏನೋ ಆಯಿತು, ಆತನನ್ನು ಕಸ್ಟಡಿಗೂ ಪಡ್ಕೊಂಡಾಯಿತು. ಹಾಗಾದರೆ ವಿಠಲ್ ಮಾತ್ರನೇ ಇದೆಲ್ಲವನ್ನು ಕೂಡ ಮಾಡಿದ್ನ? ಅದು ಪೊಲೀಸರಿಗಿರುವಂಥ ಒಂದು ಅನುಮಾನ. ಕೇವಲ ವಿಠಲ್ ಮಾತ್ರ ಅಲ್ಲದೆ ಆತನ ಜೊತೆ ಆತನ ಹಿಂದೆ ಇರುವಂತಹ ಶಕ್ತಿ ಯಾವುದು ಮತ್ತು ಆತನಿಗೆ ಪ್ರಚೋದನೆ ಏನಾದರೂ ಕೊಟ್ರ ಅನ್ನುವಂಥ ಒಂದು ಸಹಜವಾದಂತಹ ಅನುಮಾನ ಈಗ ಪೊಲೀಸರಿಗೆ ಮೂಡಿದೆ. ಇದೇ ಕಾರಣಕ್ಕೋಸ್ಕರ ವಿಠಲ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಕೇವಲ ತನಗೆ ಬರಬೇಕಾಗಿದ್ದಂತಹ 8 ಎಕರೆ ಜಾಗಕ್ಕೋಸ್ಕರನೇ ಈ ರೀತಿಯಾದಂತಹ ಕೃತ್ಯವನ್ನ ಮಾಡದ್ನ ಅಥವಾ ಬೇರೆ ಇದರಲ್ಲಿ ಯಾರಾದರೂ ಇನ್ವಾಲ್ವ್ಮೆಂಟ್ ಇದ್ದಾರಾ ಅಥವಾ ರಿಕ್ಕಿ ರಾಯನ್ನ ಮುಗಿಸುವಂತಹ ಒಂದು ಟಾಸ್ಕ್ ಅನ್ನು ಆತನಿಗೆ ಯಾರಾದರೂ ಕೊಟ್ಟಿದ್ರ? ಒಂದು ವೇಳೆ ರಿಕ್ಕಿ ರಾಯನ್ನ ಕೊಲೆ ಮಾಡಿದಂತಹ ಬಳಿಕ ಆ ಒಂದು ಕೊಲೆಯನ್ನ ಆಸ್ತಿಗೋಸ್ಕರ ಆಯಿತು ಅಂತ ಹೇಳ್ಬಿಟ್ಟು ತನ್ನ ಸಹೋದರನ ಮೇಲೆ ಹಾಕುವಂಥ ಒಂದು ಕೆಲಸವೂ ಕೂಡ ಏನಾದರೂ ನಡೆದಿತ್ತ ಅನ್ನುವಂತಹದ್ದು ಈಗ ಪೊಲೀಸರಿಗೆ ಮೂಡ್ತಾ ಇರುವಂಥ ಒಂದು ಅನುಮಾನ. ಇದೇ ಕಾರಣಕ್ಕೋಸ್ಕರನೇ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ರಿಕ್ಕಿ ರಾಯಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ರಿಕ್ಕಿ ರಾಯ್ ಕೂಡ ಅಷ್ಟೇ ಸ್ಪಷ್ಟವಾಗಿ ಯಾರು ಈ ಒಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಬದಲಾಗಿ ನನ್ನನ್ನು ಕೊಲೆ ಮಾಡುವಂತಹ ಯತ್ನ ನಡೆದಿದೆ, ಯಾವ ಉದ್ದೇಶಕ್ಕೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ರಿಕ್ಕಿ ರಾಯ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಿಕ್ಕಿ ರಾಯ್ ಜೊತೆ ಇದ್ದಂತಹ ಕಾರು ಚಾಲಕನನ್ನು ಕೂಡ ಅಷ್ಟೇ ವಿಚಾರಣೆ ಮಾಡಿದ್ದಾರೆ. ರಿಕ್ಕಿ ರಾಯ್ ಜೊತೆ ಇರುವಂತಹ ಗನ್ ಮ್ಯಾನ್ ಅನ್ನು ಕೂಡ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ರಾತ್ರಿ 1 ಗಂಟೆ ವೇಳೆಯಲ್ಲಿ ಯಾಕೆ ಹೊರಗಡೆ ಬರ್ತಾ ಇದ್ರು ಏನು ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಿರುವಂಥದ್ದು. ಹಾಗಾದ್ರೆ ರಿಕ್ಕಿ ರಾಯ್ ಜೊತೆಯಲ್ಲಿರುವಂತಹವರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಆತ ಮನೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಇದೇ ಟೈಮ್ಗೆ ಹೊರಗಡೆ ಬಂದ್ರು, ಇಂತಹದ್ದೇ ಪ್ಲೇಸ್ನಲ್ಲಿ ಹೊಡಿಬೇಕು ಅಂತೇಳಿ ಕಾದು ಕುಳಿತು ಹೊಡಿದ್ದಾರೆ ಅಂತಂದ್ರೆ
ಪಕ್ಕಾ ಇದೊಂದು ಪ್ರೀ ಪ್ಲಾನ್ಡು, ಕೇವಲ ವಿಠಲ್ ಮಾತ್ರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬದಲಾಗಿ ಬೇರೆಯವರು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಮೂಡ್ತಿರುವಂಥ ಒಂದು ಅನುಮಾನ. ಇದೇ ಕಾರಣಕ್ಕೋಸ್ಕರನೇ ರಾಮನಗರ SP ಶ್ರೀನಿವಾಸ್ ಗೌಡ ಖುದ್ದಾಗಿ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ವಿಠಲ್ನಿಂದಲೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. ಪೊಲೀಸರಿಗೆ ಆತ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅಷ್ಟೇ ಇದರ ಹಿಂದೆ ಯಾರೋ ಇದ್ದಾರೆ ಅನ್ನುವಂಥ ಒಂದು ಬಲವಾದಂತಹ ಅನುಮಾನ ಕೂಡ ಈಗಾಗಲೇ ಶುರುವಾಗಿದೆ. ಇದೇ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದೇನು ಅಂತಂದರೆ ಬಹುಮುಖ್ಯವಾಗಿ ನೋಡಬೇಕಾದಂಥ ವಿಚಾರ ಏನು ಅಂತಂದರೆ, ರಿಕ್ಕಿ ರೈ ಶೂಟೌಟ್ ಏನಾಯ್ತಲ್ಲ, ಆ ಶೂಟೌಟ್ ಆಗಿದ್ದಂತಹ ದಿನದ ಮಧ್ಯಾಹ್ನವೂ ಕೂಡ ಅಷ್ಟೇ ಆ 8 ಎಕರೆ ಏನು ಮೂಡುಗೆರೆ ಬಳಿ ಇರುವಂಥ 8 ಎಕರೆ ಜಾಗ ಇತ್ತು, ಆ ಜಾಗವನ್ನು ತನಗೆ ಕೊಡಿ, ತನ್ನ ಹೆಸರಿಗೆ ಮಾಡಿಕೊಡಿ ಅನ್ನುವಂಥ ಒಂದು ವಿಚಾರವನ್ನು ವಿಠಲ್ ರಿಕ್ಕಿ ರಾಯ್ ಜೊತೆ ಚರ್ಚೆಯನ್ನು ಮಾಡಿರ್ತಾರೆ. ಚರ್ಚೆ ಮಾಡೋದಷ್ಟೇ ಅಲ್ಲದೆ ದಯವಿಟ್ಟು ನಿಮ್ಮ ಅಪ್ಪ ಹೇಳಿದ್ರು ನನಗದನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಮಾತುಕತೆಯನ್ನು ಮಾಡಿರ್ತಾರೆ. ಆದರೆ ರಿಕ್ಕಿ ರಾಯ್ ಆಯಿತು ನೋಡೋಣ ಮುಂದೆ ಅಂತ ಹೇಳಿ ಬಂದಿರ್ತಾರೆ. ಎಲ್ಲೋ ಒಂದು ಕಡೆ ಆ 8 ಎಕರೆ ಜಾಗಕ್ಕೋಸ್ಕರನೇ ಈ ಒಂದು ರಿಕ್ಕಿ ರಾಯ್ ಮೇಲೆ ಅಟ್ಯಾಕ್ ಆಯ್ತಾ ಅನ್ನುವಂತಹದ್ದು ಒಂದು ಅನುಮಾನ ಆಯ್ತು. ಅಂದರೆ ಮತ್ತೊಂದು ಅನುಮಾನ ಏನು ಅಂತಂದರೆ, ಕೇವಲ ರಿಕ್ಕಿ ರೈನ ವಿಠಲ್ ಕೊಲೆ ಮಾಡೋದಕ್ಕೆ ಹೋದ್ರಲ್ಲ, ಕೇವಲ ವಿಠಲ್ ಮಾತ್ರ ಇದರ ಇನ್ವಾಲ್ವ್ಮೆಂಟ್ ಇದ್ದಾರಾ ಅಥವಾ ಬೇರೆ ಯಾರಾದರೂ ವಿಠಲ್ನ ಮುಂದೆ ಬಿಟ್ಟು ಈ ಒಂದು ಕೃತ್ಯ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿದಾರ ಅನ್ನುವಂಥದ್ದು ಮತ್ತೊಂದು ಅನುಮಾನ. ಇನ್ನೊಂದು ಅನುಮಾನ ಅಂತಂದ್ರೆ ಅಂಡರ್ ವರ್ಲ್ಡ್ನಿಂದ, ಅಂದರೆ ತನ್ನ ತಂದೆ ಬೆಳೆದು ಬಂತಹ ರೀತಿ ಏನಿತ್ತು ಆ ತಂದೆಯ ಮೇಲಿನ ದ್ವೇಷಕ್ಕೆ ಮಗನನ್ನ ಮುಗಿಸೋದಕ್ಕೆ ಅಂಡರ್ ವರ್ಲ್ಡ್ನಿಂದ ಸ್ಕೆಚ್ ಹಾಕಲಾಗಿತ್ತ ಅನ್ನುವಂಥದ್ದು ಕೂಡ ಅಷ್ಟೇ ಪೊಲೀಸರಿಗಿರುವಂಥ ಇನ್ನೊಂದು ಅನುಮಾನ. ಮತ್ತೊಂದೇನು ಅಂತಂದರೆ, ವೈಯಕ್ತಿಕವಾಗಿ ಏನೋ ಅವ್ರದ್ದು ಆಸ್ತಿ ವಿವಾದ ಇತ್ತಲ್ಲ, ಆ ಆಸ್ತಿ ವಿವಾದದಲ್ಲೇನಾದರೂ ರಿಕ್ಕಿ ರೈನ ಮುಗಿಸುವಂಥ ಒಂದು ಪ್ಲಾನಿಂಗ್ ಆಗಿತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಇನ್ನೊಂದು ರೀತಿಯಂಥ ಅನುಮಾನ. ಹೀಗೆ ಎಲ್ಲ ಅನುಮಾನಗಳನ್ನು ಒಗ್ಗೂಡಿಸ್ಕೊಂಡು ಸದ್ಯಕ್ಕೆ ಬಿಡದಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ವಿಠಲ್ನ 10 ದಿನಗಳ ಕಾಲ ನ್ಯಾಯಾಂಗ ಅಂದರೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾದಂತಹ ಬಳಿಕ ಆತ ಕೊಡುವಂತಹ ಹೇಳಿಕೆ ಈ ಪ್ರಕರಣದ ಯಾವ ತಿರುವುಗಳು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುತ್ತೆ.